ಶ್ರೀಕಂಠ ನೋಡಲಿಕ್ಕೆ ದೈತ್ಯಾಕಾರ, ಉದ್ದವಾದಂಥ ದಂತ, ದೊಡ್ಡ ಸೊಂಡಿಲಿರುವಂಥ ಆನೆ. ಇವನು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದಾನೋ ಅವನ ಹಿಂದೆ ಅಂಥದ್ದೇ ಒಂದು ಸುಂದರವಾದ ಕತೆ ಇದೆ. ನನ್ನ ಹಿಂಭಾಗದಲ್ಲಿ ನೀವು ಏನು ಗಮನಿಸ್ತಾ ಇದ್ದೀರಾ, ಇದೇ ಮೊದಲ ಬಾರಿಗೆ ನಾಡ ಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಶ್ರೀಕಂಠ ಆನೆ. ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ನಮ್ಮ ಮೈಸೂರಿನ ಜನರಲ್ಲಿ ಉಂಟು ಮಾಡಿದ್ದೆ. ಯಾಕಂದರೆ ಈತನ ಹೆಸರು ಅನೌನ್ಸ್ ಆಗ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಕ್ರೇಜ್ ಆರಂಭ ಆಗಿತ್ತು. ಶ್ರೀಕಂಠ ಆನೆಯ ವಿಡಿಯೋಗಳನ್ನು ಹಾಕೋ ಮೂಲಕ ಆತ ಮೈಸೂರಿಗೆ ಯಾವಾಗ ಬರ್ತಾನೆ ಅಂತ ಹೇಳಿ ಮೈಸೂರಿಗರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಈಗ 2ನೇ ಬ್ಯಾಚ್ನಲ್ಲಿ ಏನು ನಮ್ಮ ಶ್ರೀಕಂಠ ಆನೆ ಅರಮನೆಯ ಅಂಗಳಕ್ಕೆ ಬಂದು ನಗರ ಪ್ರದೇಶಕ್ಕೆ ಹೊಂದ್ಕೊಳ್ತಾ ಇದೆ. ಇವನಿಗೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಶ್ರೀಕಂಠ ದತ್ತ ಒಡೆಯರ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಯಾಕೆ ಆ ಹೆಸರನ್ನ ಇಟ್ಟರು ಅನ್ನುವಂಥದ್ದನ್ನ ನೋಡೋದಾದ್ರೆ, ಈತ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೊದಲ ಬಾರಿಗೆ ಬಂದಿದ್ದಾನೆ. ಜೊತೆಗೆ ಈತ ದಸರಾಗೆ ಆಯ್ಕೆ ಆಗಿದ್ದ ಮೊದಲು ಕೂಡ, ಯಾಕಂದರೆ ಶಬ್ದಗಳಿಗೆ ಸ್ವಲ್ಪ ಹೆದರ್ತಾ ಇದ್ದ ಅನ್ನೋ ಹಿನ್ನೆಲೆಯಲ್ಲಿ ಈತನ ಇಷ್ಟು ವರ್ಷಗಳ ಕಾಲ ದಸರಾಗೆ ಕರ್ಕೊಂಡು ಬರಲಾಗ್ತಾ ಇರಲಿಲ್ಲ. ಈತನನ್ನು ಕ್ಯಾಪ್ಚರ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ AK-47 ಅಭಿಮನ್ಯು ಜೊತೆಗೆ ನಾವು ಭಾಳ ಮಿಸ್ ಮಾಡ್ಕೊಳ್ತಾ ಇರುವಂಥ ಅರ್ಜುನ ಆನೆ ಈತನನ್ನು